Hello dear students, in the last video we were discussing about underwriting of shares. Theoretical aspect that we had discussed in the last video. Please, those who have not watched that video, please go and have a look at that video. Then it would be very easy for you to understand this problem. In today's class, we are going to discuss about how to calculate the net liability of the underwriters. So net liability of the underwriters. So here is the statement showing net liability of the underwriters. So how are you going to find out the net liability of the underwriters? Most probably it would be asked for 6 marks. ಹೆಚ್ಚು ಕಡಿಮೆ 6 ಅಂಕಗಳಿಗೆ ಕೇಳ್ತಾರೆ ನೆಟ್ ಲಯಬಿಲಿಟಿ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೋಸ್ಕರ. ಫಸ್ಟ್ ಪ್ರಾಬ್ಲಮ್ ಅನ್ನು ನೋಡ್ಕೊಳ್ಳೋಣ ಬನ್ನಿ. ಸೊ ಪ್ರಾಬ್ಲಮ್ ಅಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, ಸಿ ಲಿಮಿಟೆಡ್ incorporated on 1st April 2015 issued a prospectus inviting applications for 5 lakh equity shares of rupees 10 each. Yes, ಇಲ್ಲಿ ಹೇಳ್ತಾ ಇದ್ದಾರೆ. So name of the company is CT Incorporation Limited. CT Limited incorporated in the year April 1st 2015 ಅಲ್ಲಿ ಏನಾಗಿದೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. That company issued 5 lakh shares to the public. ಓಕೆ, ಪಬ್ಲಿಕ್ ಗೆ ಒಂದು 5 ಲಕ್ಷ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ, the whole issue was underwritten by ABCD as follows: A 2 lakh, B 1,50,000, C 1 lakh and D 50,000. ಸೊ ಏನು ಹೇಳಿದ್ದಾರೆ, 5 lakh shares. ನಿಮಗೆ ಗೊತ್ತಿರಬೇಕು, ವಿತೌಟ್ if the company is not going to attain or reach the minimum subscription level, then no company is going to allot the shares. ಯಾವುದೋ ಒಂದು ಕಂಪನಿ ಅನ್ನುವಂಥದ್ದು ತನ್ನ ಶೇರ್ಸ್ ಅನ್ನ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಲೆವೆಲ್ ಅನ್ನ ರೀಚ್ ಮಾಡಬೇಕಂದ್ರೆ 5 ಲಕ್ಷ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ದಾರೆ, ಆದ್ರೆ ಪಬ್ಲಿಕ್ ಒಂದು 50,000 ಶೇರ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಅಲಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಲೆವೆಲ್ ಅನ್ನ ರೀಚ್ ಮಾಡಬೇಕು. ಯಾವಾಗ ಯಾವುದೇ ಕಂಪನಿಗೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಲೆವೆಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸುತ್ತೋ ಅಂತ ಟೈಮಲ್ಲಿ ದೇ ಆರ್ ಗೋಯಿಂಗ್ ಟು ಟೇಕ್ ದ ಹೆಲ್ಪ್ ಆಫ್ underwriters. ಹಾಗೆ ABCD 4 underwriters are there. This CT company is going to take the help of underwriters. That means underwriter ಜೊತೆಗೆ ಒಂದು ಅಗ್ರಿಮೆಂಟ್ ಗೆ ಹೋಗುತ್ತೆ. ಅಗ್ರಿಮೆಂಟ್ ಪ್ರಕಾರವಾಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎ ಕಂಪನಿ ಸರಿ ಎ 2 ಲಕ್ಷ ಶೇರ್ಸ್ ಗಳನ್ನ, ಬಿ 1,50,000 ಶೇರ್ಸ್ ಗಳನ್ನ, ಮತ್ತೆ ಸಿ 1 ಲಕ್ಷ ಶೇರ್ಸ್ ಗಳನ್ನ, ಡಿ 50,000 ಶೇರ್ ಗಳನ್ನ ನಾನು ಅಂಡರ್ಟೇಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ತಗೊಳ್ತಾರೆ, ಬೇರೆಯವರಿಗೆ ಮಾರಾಟ ಮಾಡ್ತಾರೆ, ಪಬ್ಲಿಕ್ ನವರಿಗೆ ಮಾರಾಟ ಮಾಡ್ತಾರೆ ಅಂತೇಳಿ. ಒಟ್ಟು 5 ಲಕ್ಷ ಶೇರ್ಸ್ ಗಳನ್ನು ಕೂಡ ಅಂಡರ್ರೈಟ್ ಮಾಡ್ಲಿಕ್ಕೆ 4 ಜನ ಯಾರಿದ್ದಾರೆ, ಅಂಡರ್ ರೈಟರ್ಸ್ ಇದ್ದಾರೆ. ಒಂದು ವೇಳೆ ಪಬ್ಲಿಕ್ ಯಾರು ಕೂಡ ಮುಂದೆ ಬಂದು ಅವುಗಳನ್ನ ಪರ್ಚೇಸ್ ಮಾಡದೆ ಹೋದ್ರೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಕಂಪನಿಯವರು ಆಗಿಲ್ಲ ಅಂತ ಹೇಳಿದಾಗ ಅಂಡರ್ ರೈಟರ್ಸ್ ಏನ್ ಮಾಡ್ತಾರೆ, ಅದನ್ನ ಅಂಡರ್ರೈಟ್ ಮಾಡಿ ಪಬ್ಲಿಕ್ ಗೆ ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಕೊಟ್ರು ಅನ್ನೋದನ್ನ ಏನ್ ಮಾಡ್ತಾರೆ, ಮಾರ್ಕ್ ಮಾಡ್ಕೊಳ್ತಾರೆ. ಅದನ್ನ ಮಾರ್ಕ್ಡ್ ಶೇರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣಂತೆ. ಓಕೆ, ಮುಂದಿರೋದಂತೆ ಏನಿದೆ ನೋಡೋದಾದ್ರೆ, ಓಕೆ ನೆಕ್ಸ್ಟ್ ಏನಿದೆ, applications were received for 4,50,000 shares, of which marked applications are as follows: A 2,20,000, B 1,10,000, C 90,000 shares and D 10,000 shares. ಅಂದ್ರೆ ಪಬ್ಲಿಕ್ 4,50,000 ಶೇರ್ ಗಳನ್ನ ಏನ್ ಮಾಡಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದೆ. ಸೊ ಇವ್ರು ಇಶ್ಯೂ ಮಾಡಿದ್ದು ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ is 5 lakh shares. Out of 5 lakh shares, 4,50,000 shares have been subscribed by the public. ಪಬ್ಲಿಕ್ ಇಂದ ಏನಪ್ಪಾ ಅಂದ್ರೆ 4,50,000 ಶೇರ್ಸ್ ಗಳಿಗೆ ಏನಾಗಿದೆ, ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಮಾರ್ಕ್ಡ್ ಶೇರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಕ್ಡ್ ಶೇರ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಸೊ ಇಲ್ಲಿ ಅಂಡರ್ರೈಟ್ ಆಗಿರೋದಾಯ್ತು. ಅಪ್ಲಿಕೇಶನ್ಸ್ ರಿಸೀವ್ಡ್ 4,50,000 ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ದ ಟೈಪ್ಸ್ ಆಫ್ ಶೇರ್ಸ್ ವಿಚ್ ಆರ್ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್, ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಅಫಿಷಿಯಲ್ ಸ್ಟಾಂಪ್ ಅನ್ನ ಬೇರ್ ಮಾಡಿರ್ತಾರೆ. ಈಗ ABCD 4 ಜನ ಇದ್ದಾರೆ. ಈಗ ನಾನು ಎ ಅಂತ ಅನ್ಕೊಂಡ್ರೆ, ಸೊ ನನ್ನ ಮೂಲಕ ಎಷ್ಟು ಶೇರ್ಸ್ ಗಳನ್ನ ನಾನು ಪಬ್ಲಿಕ್ ಕೊಟ್ಟಿದ್ದೀನಿ, ನಾನು ಎ ಆಗಿದ್ದೀನಿ, ನನ್ನ ಮೂಲಕ ಎಷ್ಟು ಹೋಗಿದೆ. ಅಲ್ಲಿ ಒಂದು 100 ಜನ ಅಪ್ಲಿಕೇಶನ್ಸ್ ತಗೊಂಡಿರ್ತಕ್ಕಂಥ ಪಬ್ಲಿಕ್ ನವರು ಇರ್ತಾರಲ್ಲ, ಎಸ್ ನಾನು ಅರುಣ್ ಕುಮಾರ್ ಅವರಿಂದ ತಗೊಂಡಿದ್ದೀನಿ, ಎ ಬಿ ಸಿ ಅವ್ರವ್ರ ಹೆಸರನ್ನ ಮೇಲೆ ಬರೀಲಾಗ್ತದೆ. ಹೆಸರು ಅಂತಂದ್ರೆ ಹೆಸರು ಬರೆದಿರೋದಿಲ್ಲ, ಒಂದು ರಬ್ಬರ್ ಸ್ಟಾಂಪ್ ಅನ್ನ ಬೇರಿಂಗ್ ಮಾಡಿರ್ತಾರೆ. ಅದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತೇಳಿ. ಅಂದ್ರೆ ಅದನ್ನ ನೋಡಿದ ತಕ್ಷಣ ಯಾವ ಅಂಡರ್ ರೈಟರ್ ಮುಖಾಂತರ ಈ ಶೇರ್ಗಳನ್ನ ಅವರು ಪರ್ಚೇಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಅಂತ ಶೇರ್ಸ್ ಗಳನ್ನ ಮಾರ್ಕ್ಡ್ ಶೇರ್ಸ್ ಅಂತ ಹೇಳ್ತಾರೆ. ಯಾರೆಲ್ಲಪ್ಪ ಕಂಪನಿಯಿಂದನೇ ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ, ಯಾವ ಅಂಡರ್ ರೈಟರ್ ಹೆಲ್ಪ್ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕ್ ಅನ್ನ ಮಾಡಿರೋದಿಲ್ಲ, ಅದನ್ನ ಅನ್ಮಾರ್ಕ್ಡ್ ಶೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಕ್ಡ್ ಅಪ್ಲಿಕೇಶನ್ಸ್ 2,20,000, 1,10,000, 90,000 ಮತ್ತೆ 10,000 ಇದೆ. ಯಾರ್ಯಾರು ABCD 4 ಜನದ್ದು ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಏನ್ ಹೇಳಿದ್ದಾರೆ ನೋಡೋಣ.
ಓಕೆ, ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ದ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್. ಸೊ ಇಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಪ್ರೊಫಾರ್ಮಾ ಐ ಹ್ಯಾವ್ ರಿಟರ್ನ್. ಸೊ ವಾಟ್ ಇಸ್ ದ ಗ್ರಾಸ್ ಲಯಬಿಲಿಟಿ? ಗ್ರಾಸ್ ಲಯಬಿಲಿಟಿ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಶೇರ್ಸ್ ವಿಚ್ ಆರ್ ಇಶ್ಯೂಡ್ ಬೈ ದ ಕಂಪನಿ. ಕಂಪನಿ ಪಬ್ಲಿಕ್ ಗೆ ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡ್ತು? 5 lakh ಶೇರ್ಸ್ ಅನ್ನ ಇಶ್ಯೂ ಮಾಡಿದೆ ಅಲ್ವಾ? ದಟ್ 5 lakh ಶೇರ್ಸ್ ಅನ್ನ ಬರ್ದಿದ್ದೀನಿ ನಾನು. ನೋಡಿ, ಪರ್ಟಿಕ್ಯುಲರ್ಸ್ ಇರುತ್ತೆ, ನಂಬರ್ ಆಫ್ ಅಂಡರ್ ರೈಟರ್ಸ್ ಎಷ್ಟು ಜನ ಇರ್ತಾರೆ, ಎಲ್ಲ ಅಂಡರ್ ರೈಟರ್ಸ್ ಹೆಸರನ್ನು ಕೂಡ ಬರ್ಕೊಳ್ತೀರಾ, ಲಾಸ್ಟಿಗೆ ಟೋಟಲ್ ಆಗ್ತೀರಾ. ದ ಫಸ್ಟ್ ಗ್ರಾಸ್ ಲಯಬಿಲಿಟಿ. ಗ್ರಾಸ್ ಲಯಬಿಲಿಟಿಯಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡ್ತೀರಾ, ಬಂದಿರೋದ್ರಲ್ಲಿ ಮತ್ತೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನು ಮೈನಸ್ ಮಾಡ್ತೀರಾ. ನೋಡ್ತಾ ಹೋಗೋಣ. ಫಸ್ಟ್ ಗೆ ಗ್ರಾಸ್ ಲಯಬಿಲಿಟಿ ತಗೊಳ್ತೀರಾ. ಸೊ ಗ್ರಾಸ್ ಲಯಬಿಲಿಟಿ, ಸೊ ವಾಟ್ ಇಸ್ ದ ಗ್ರಾಸ್ ಲಯಬಿಲಿಟಿ? 5 lakh. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ದಟ್ ಆರ್ ಇಶ್ಯೂಡ್ ಬೈ ದ ಕಂಪನಿ, ದಟ್ ಇಸ್ ದ ಗ್ರಾಸ್ ಲಯಬಿಲಿಟಿ. ಅಂಡ್ in the agreement all the underwriters agreed to undertake. A has agreed to undertake 2 lakh shares, B agreed to take 1,50,000 shares, C agreed to take 1 lakh shares, whereas D agreed to take 50,000 shares. ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ ಗಳನ್ನು ತಗೊಳ್ತೀವಿ ಅಂತ ಹೇಳಿದ್ರು ಅದಾಯ್ತು. ಸೊ ಪ್ರಾಬ್ಲಮ್ ಅನ್ನು ಸ್ವಲ್ಪ ಪ್ರಾಪರ್ ಆಗಿ ನೀವು ಓದ್ಕೊಂಡು ನೋಡ್ಕೊಳ್ಳಿ. ಅಷ್ಟಾಯ್ತು, 5 lakh ಆಯ್ತು. ನೆಕ್ಸ್ಟ್, ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಹೌ ಮೆನಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ದೇರ್? ದಟ್ ಈಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಸಾರಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ನಾಟ್ ಗಿವನ್. ಸೊ ಇಶ್ಯೂ ಆಗಿದ್ದೆಷ್ಟು? 5 lakh ಶೇರ್ಸ್. ಸಬ್ಸ್ಕ್ರೈಬ್ ಆಗಿದ್ದೆಷ್ಟು? 4,50,000 ಶೇರ್ಸ್ ಅಲ್ವಾ? ಸಬ್ಸ್ಕ್ರೈಬ್ ಆಗಿದ್ದು 4,50,000 ಶೇರ್ಸ್. ಸೊ ನಂಬರ್ ಆಫ್ ಶೇರ್ಸ್ ಸಬ್ಸ್ಕ್ರೈಬ್ಡ್ ಮೈನಸ್ ನಂಬರ್ ಆಫ್ ಶೇರ್ಸ್ ಮಾರ್ಕ್ಡ್. ಸಬ್ಸ್ಕ್ರೈಬ್ ಎಷ್ಟು ಶೇರ್ಸ್ ಆಯ್ತು, ಅದರಲ್ಲಿ ಮಾರ್ಕ್ಡ್ ಶೇರ್ಸ್ ಅನ್ನ ಮೈನಸ್ ಮಾಡಿದ್ರೆ ಉಳಿಯೋದೇ ಅನ್ಮಾರ್ಕ್ಡ್ ಶೇರ್ಸ್. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಮಾರ್ಕ್ಡ್ ಎಷ್ಟಪ್ಪ ಅಂತ ಹೇಳಿದ್ರೆ, ಸರಿ, ಸಬ್ಸ್ಕ್ರೈಬ್ಡ್ ಎಷ್ಟು? 4,50,000. ಔಟ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ 2,20,000, 1,10,000, 90 and 10 ಎಲ್ಲ ಸೇರಿದ್ರೆ 4,30,000 ಆಯ್ತು. ಸೊ ದ ಟೋಟಲ್ ನಂಬರ್ ಆಫ್ ಶೇರ್ಸ್ ರಿಸೀವ್ಡ್ ಆರ್ ಸಬ್ಸ್ಕ್ರೈಬ್ಡ್ ಮೈನಸ್ ದ ಟೋಟಲ್ ನಂಬರ್ ಆಫ್ ಶೇರ್ಸ್ ಮಾರ್ಕ್ಡ್ ಈಸ್ ಈಕ್ವಲ್ ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. 4,50,000 ಶೇರ್ಸ್ ಅಲ್ಲಿ 4,30,000 ಶೇರ್ಸ್ ಏನಾಗಿದೆ? ಸಬ್ಸ್ಕ್ರೈಬ್ ಮಾರ್ಕ್ ಆಗಿದೆ. ಅದನ್ನ ಮೈನಸ್ ಮಾಡಿದ್ರೆ 20,000 ಶೇರ್ಸ್ ಅನ್ಮಾರ್ಕ್ ಆಗಿದೆ. ಅದನ್ನ ಇಲ್ಲಿ ಬರೀತಾ ಇದ್ದೀನಿ, 20,000 ಶೇರ್ಸ್ ವಿಚ್ ಆರ್ ಅನ್ಮಾರ್ಕ್ಡ್. ಸೊ ಗ್ರಾಸ್ ಲಯಬಿಲಿಟಿ ನಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡ್ಯೂಟಿ ವಾಟ್ ವಿ ನೀಡ್ ಟು ಡೂ ಈಸ್ all unmarked applications must be deducted from the gross liability. Okay, less unmarked applications 20,000 shares. These 20,000 shares are to be allocated among all these ಯಾರು ಅಂಡರ್ರೈಟರ್ಸ್ ಗೆ ನಾವೇನ್ ಮಾಡಬೇಕು? ಅಲೋಕೇಟ್ ಮಾಡಬೇಕು. ಯಾವ ರೇಷಿಯೋದಲ್ಲಿ? ಸೊ ಗ್ರಾಸ್ ಲಯಬಿಲಿಟಿ ಬೇಸ್ ಮೇಲೆ 2 lakh ಇದೆ, 1,50,000 ಇದೆ, 1 lakh ಇದೆ, 50,000 ಇದೆ. ಇದನ್ನ ನಾವು ಈಗ ಏನ್ ಮಾಡಬೇಕು? ಒಂದು ಪ್ರಪೋರ್ಷನ್, ಒಂದು ರೇಷಿಯೋ ತಗೊಳ್ಬೇಕೇನು? 50,000 1s, 50,000 2s, 3s, 4s, 4:3:2:1 ಅಲ್ವಾ? 4 3 7 ಪ್ಲಸ್ 2 9 1 10 ಅಂದ್ರೆ 10 ಆಯ್ತು. ಅಂದ್ರೆ 4/10, 3/10, 2/10 and 1/10. So this 20,000 rupees has to be allocated among all the underwriters in this ratio. That means 20,000 into 4/10, 8,000. Similarly, 20,000 into 3/10, 6,000. 20,000 into 2/10, that is 4,000. 20,000 into 1/10, that is 2,000. ಅದನ್ನ ಬರ್ಕೊಳ್ತೀರಾ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಗ್ರಾಸ್ ಲಯಬಿಲಿಟಿ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಮೈನಸ್ ಮಾಡೋಣ. 1,92,000, 1,44,000, 96,000, 48,000. ಸೊ ದ ಟೋಟಲ್ ಆಫ್ ದಟ್ is 4,80,000 or 5 lakh minus 20,000 is equal to 4,80,000. Fine. Next, once unmarked applications are deducted from the gross liability, then ಬಂದಿರತಕ್ಕಂತ ವ್ಯಾಲ್ಯೂ ಏನಿದೆಲ್ಲ ನಂಬರ್ ಆಫ್ ಶೇರ್ಸ್, ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಸ್ಟ್ ಬಿ ಡಿಡಕ್ಟೆಡ್. ಮಾರ್ಕ್ಡ್ ಅಪ್ಲಿಕೇಶನ್ ದಟ್ ಈಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನೆಲ್ಲ ಮೈನಸ್ ಮಾಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎ 2,20,000, ಬಿ 1,10,000, ಸಿ 90,000 and ಡಿ 10,000 ಅಲ್ವಾ? ವಾಟ್ ಎವರ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಗಿವನ್, ಸಾರಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಗಿವನ್, ಅದನ್ನ ಮೈನಸ್ ಮಾಡ್ತಾ ಹೋಗ್ತಾ ಇದೀನಿ. ದೆನ್ 1,92,000 ಮೈನಸ್ 2,20,000, ದಟ್ ಈಸ್ ಮೈನಸ್ 28,000. 1,44,000 minus 1,10,000 is equal to 34,000. 96 minus 90 is equal to 6,000. 48 minus 10 is equal to 38,000. 4,80,000 minus 4,30,000 is equal to 50,000 ಅಲ್ವಾ? ಈಗೇನಾಯ್ತು ನೋಡಿ, ಇಲ್ಲಿ ಒಂದು ಮೈನಸ್ ವ್ಯಾಲ್ಯೂ ಸಿಕ್ಕಿದೆ ನಮಗೆ. ಯಾವುದು? ಏದು ಮೈನಸ್ ವ್ಯಾಲ್ಯೂ ಸಿಕ್ಕಿದೆ. ಏದು ಮೈನಸ್ ವ್ಯಾಲ್ಯೂ ಸಿಕ್ಕರೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಅಂದ್ರೆ ಅವರ ಲಯಬಿಲಿಟಿಗಿಂತಲೂ ಕೂಡ ಜಾಸ್ತಿ ಅವರಿಗೆ ಅಲೋಕೇಟ್ ಆಗಿದೆ ಅಂತ ಅರ್ಥ ಅಲ್ವಾ? ಸೊ ಹಂಗಾಗಿ ಏನ್ ಮಾಡ್ತೀನಿ, ಅವ್ರ ಲಯಬಿಲಿಟಿಯನ್ನ ಕಡಿಮೆ, ಈ ಲಯಬಿಲಿಟಿಯನ್ನು ಉಳಿದವರ ಮೇಲೆ ಹಾಕ್ಬೇಕಾಗಿದೆ. ಮೈನಸ್ ಬಂತು ಅಂದ್ರೆ ಆ ರೀತಿ ಮಾಡ್ಬೇಕಾಗಿದೆ. ಸೊ ಮೈನಸ್ 28,000, ಅದನ್ನ ಏನ್ ಮಾಡೋಣ, ಪ್ಲಸ್ 28,000. ಅಂದ್ರೆ ಇದನ್ನ ನಿಲ್ ಮಾಡ್ತೀನಿ, ಝೀರೋಗೆ ತಂದು ನಿಲ್ಲಿಸಬೇಕು ಅಲ್ವಾ? ಶೇರಿನ ವ್ಯಾಲ್ಯೂ ಯಾವಾಗಲೂ ಕೂಡ ಝೀರೋ ಆಗುತ್ತೆ, ಝೀರೋಗಿಂತ ಕಡಿಮೆ ಹೋಗಲ್ಲ. ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು.
ಶೇರಿನ ವ್ಯಾಲ್ಯೂ 0 ಬಂದು ನಿಲ್ಲುತ್ತೆ, -1 -2 ಆಗೋದಿಲ್ಲ ಅಲ್ವಾ. ಫೈನ್. ಸೊ ಈಗ -28,000 ಇಲ್ಲಿ +28,000 ಹಾಕ್ತೀನಿ, ಆಗೇನಾಗುತ್ತೆ ಕ್ಯಾನ್ಸಲ್ ಆಗಿ ನಿಲ್ ಆಗುತ್ತೆ. ದಿಸ್ 28,000 ಅನ್ನ ಏನ್ ಮಾಡ್ಬೇಕು 3 ಜನಕ್ಕೆ. ಸೊ 28,000 ಯಾರು 28,000 ಏದಲ್ವಾ, ಎ ಅಂದ್ರೆ 4/10 ಇದು ತೆಗೆದ್ಬಿಟ್ರೆ 3:2:1 3 ಜನಕ್ಕೆ ಶೇರ್ ಮಾಡ್ತೀರಾ ಅಲ್ವಾ. ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಬಿ ಸಿ ಡಿ in the ratio of 3:2:1. The complete sentence I have not written here. Okay, surplus transferred ಅಲ್ಲಿ ಮೈನಸ್ ಇರೋದ್ರಿಂದ ನಾನು ಸರ್ಪ್ಲಸ್ ಅಂತ ತಗೊಳ್ತೀನಿ. ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಬಿ ಸಿ ಡಿ in the ratio of 3:2:1 ಅಂತ ಬರ್ಕೊಳ್ತೀರಾ. ಅಂದ್ರೆ 3 2 5 1 6 3/6 2/6 1/6. This 28,000 divided by 3/6 14,000. 28,000 divided by 2/6 9,333. 28,000 divided by into 1/6 that is 4,667 ಅಲ್ವಾ. ನಾವೇನ್ ಮಾಡ್ತಾ ಇದೀವಿ, ಇದನ್ನ ಸರ್ಪ್ಲಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇದೀವಿ, ಹಾಗಾಗಿ ಇದ್ರ ಟೋಟಲ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಈಗ ಇದು ನಿಲ್ ಆಯ್ತು. ನಿಲ್ ಮಾಡಬೇಕು, ಮೈನಸ್ ಬ್ಯಾಲೆನ್ಸ್ ಬಂದ್ರೆ ನಿಲ್ ಮಾಡಬೇಕು. ನಿಲ್ ಹೆಂಗ್ ಮಾಡ್ಬೇಕು ಅಂದ್ರೆ ಆ ಅಮೌಂಟ್ ಅನ್ನ ಬೇರೆಯವ್ರ ಮೇಲೆ ಹಾಕ್ಬೇಕು, ಅಲೋಕೇಟ್ ಮಾಡ್ಕೊಂಡು ತಗೊಳ್ಬೇಕು. ಈಗ 34,000 ಮೈನಸ್ 14,000 20,000 6,000 minus 9,333 that is again minus 3,333 ಆಯ್ತು. 38,000 minus 4,667 it will become 33,333 again. ಈಗ ಸಿ ಇದೇನಾಗಿದೆ ನೆಗೆಟಿವ್ ಇದೆ ಅಲ್ವಾ, ಸಿ ವ್ಯಾಲ್ಯೂ ನಂಬರ್ ಆಫ್ ಶೇರ್ಸ್ ಮೈನಸ್ ಹೋಗಿದೆ. ಸೊ ಹಂಗಾಗಿ ಇದನ್ನ ಮತ್ತೆ ಅಲೋಕೇಟ್ ಮಾಡ್ಬೇಕು. ಹಂಗಾಗಿ ನೆಕ್ಸ್ಟ್ ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಯಾರು ಇವ್ರು ಬಿಲ್ ಆಗಿದೆ ಬಿಡಿ, ಇವ್ರದ್ದು ಮೈನಸ್ ಬ್ಯಾಲೆನ್ಸ್ ಆಗಿದೆ. ಸೊ ಇವ್ರದನ್ನ ಅಲೋಕೇಟ್ ಮಾಡ್ತಾ ಇದೀನ ಅಲ್ವಾ, ಬಿ ಅಂಡ್ ಡಿ ಅಂದ್ರೆ ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಬಿ ಅಂಡ್ ಡಿ ಇನ್ ದ ರೇಷಿಯೋ ಆಫ್ ಬಿ ಅಂಡ್ ಡಿ 3:1 ಬಿ ಡಿ ಅಲ್ವಾ, ಇನ್ ದ ರೇಷಿಯೋ ಆಫ್ 3:1. 3:1 means 3 + 1 = 4. that means 3/4 1/4. so 3,333 into 3/4 2,500. 3,333 into 1/4 is equal to 833 ಅಲ್ವಾ. ಇದು ಮೈನಸ್ ಇದೆ, ಈ ಪ್ಲಸ್ ಹಾಕೊಂಡ್ರೆ ನಿಲ್ ಆಗುತ್ತೆ. ಈ ಅಮೌಂಟ್ ಅನ್ನ ಹಾಕೊಂಡಿದ್ದೀನಿ, ಸರಿ ನಂಬರ್ ಆಫ್ ಶೇರ್ಸ್ ಅನ್ನ ಹಾಕೊಂಡಿದ್ದೀನಿ. ಈಗ ನಿಲ್ ಬಿಕಮ್ಸ್ ನಿಲ್. 20,000 minus 2,500 that will be 17,500 minus into plus ಅಲ್ವಾ, ಅದು ಮೈನಸ್ ಆಯ್ತು, ತೆಗೆದಿದ್ದೀರಾ. 33,333 minus 833 is equal to 32,500. 17,500 plus 32,500 is equal to 50,000. ಹೌದಲ್ವಾ. ಫೈನ್. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ನೆಟ್ ಲಯಬಿಲಿಟಿ ಆಫ್ ದ ಅಂಡರ್ರೈಟರ್ಸ್. ಸೊ ಅಂಡರ್ರೈಟರ್ಸ್ ಡಿ ದು 17,500 ಇದೆ, ಡಿ ದು 32,500 ಆಯ್ತು. ಅಂಡ್ ಎ ಅಂಡ್ ಡಿ ದು ನೆಟ್ ಲಯಬಿಲಿಟಿ, ಸಾರಿ ಎ ಅಂಡ್ ಸಿ ದು ನೆಟ್ ಲಯಬಿಲಿಟಿ ಇಲ್ಲ, ಸೊ ನಿಲ್ ಆಯ್ತು ಅಂತೇಳಿ. ಮೋಸ್ಟ್ ಪ್ರಾಬಬ್ಲಿ ಇಟ್ ವುಡ್ ಬಿ ಆಸ್ಕ್ಡ್ ಫಾರ್ 6 marks. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ a very first problem. I hope you have understood. But in the last video you have to take a look at the last video. In that video I have explained everything about what is net liability, what is underwriting, what are the types of underwriters, everything I have explained. Okay, this is all about the first problem. Similarly, one more problem I am going to read out. Try to do it on your own and net liability anna comment madlikke try ಮಾಡಿ. Yes, problem is being displayed. Yes, ಇಲ್ಲಿ ಏನೇನು ಆಗ್ತಿದೆ ನೋಡ್ತಾ ಹೋಗೋಣ. ABC Limited issued shares of rupees 10 lakh in rupees 10 shares. ಓಕೆ, 10 ಲಕ್ಷ ರೂಪಾಯಿದು ಶೇರ್ಸ್, ಒಂದು ಶೇರಿನ ಬೆಲೆ 10 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದ ಹೋಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ರಿಟನ್ ಬೈ ಫಾಲೋಯಿಂಗ್ ಅಂಡರ್ರೈಟರ್ಸ್. ಇಲ್ಲಿ ಫಸ್ಟ್ ಲೈನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವುಗಳು. ABC ಲಿಮಿಟೆಡ್ ಇಶ್ಯೂಡ್ ಇಕ್ವಿಟಿ ಶೇರ್ಸ್ ಆಫ್ ರೂಪೀಸ್ ಹೇಳಿದ್ರೆ 10 ಲಕ್ಷ ಶೇರ್ಸ್ಗಳು, ಒಂದು ಶೇರಿನ ಬೆಲೆ 10 ರೂಪಾಯಿ ಅಂದ್ರೆ 10 ಲಕ್ಷ ಡಿವೈಡೆಡ್ ಬೈ 10 ರೂಪೀಸ್ ನಾವು ಮಾಡಿದಾಗ ಎಷ್ಟಾಗುತ್ತೆ, 1 lakh ಶೇರ್ಸ್ ಅಲ್ವಾ. 1 ಲಕ್ಷ ಶೇರ್ಸ್ ಅಂತ ಅನ್ಕೋಬೇಕು ನಾವೀಗ ಅಲ್ವಾ. 1 ಲಕ್ಷ ಶೇರ್ಸ್ಗಳು. ಗ್ರಾಸ್ ಲಯಬಿಲಿಟಿ ಎಷ್ಟಾಯ್ತು, 1 lakh. ಗ್ರಾಸ್ ಲಯಬಿಲಿಟಿ 1 lakh, ಯಾಕೆಂದ್ರೆ ಅಲ್ಲಿ ಶೇರ್ಸ್ ಕೊಟ್ಟಿಲ್ಲ, ರೂಪೀಸ್ ಕೊಟ್ಟಿಲ್ಲ. 10 ಲಕ್ಷ ರೂಪಾಯಿದು ಶೇರ್ಸ್, ಒಂದು ಶೇರಿನ ಬೆಲೆ 10 ರೂಪಾಯಿ ಅಲ್ವಾ. 10 lakh ಡಿವೈಡೆಡ್ ಬೈ 10 ಮಾಡಿದಾಗ 0 ಕ್ಯಾನ್ಸಲ್, 1 lakh. ನಂಬರ್ ಆಫ್ ಶೇರ್ಸ್ 1 lakh ಆಯ್ತು. ಗ್ರಾಸ್ ಲಯಬಿಲಿಟಿ 1 lakh. ನೆಕ್ಸ್ಟ್, ದ ಹೋಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ರಿಟನ್ ಬೈ ದ ಅಂಡರ್ರೈಟರ್ಸ್. ಯಾರ್ಯಾರು? ಎ 35,000, ಬಿ 30,000, ಸಿ 20,000, ಡಿ 10,000, ಇ 3,000, ಎಫ್ 2,000 ಕೊಟ್ಟಿದ್ದಾರೆ. ಇವೆಲ್ಲವೇನು ಗ್ರಾಸ್ ಲಯಬಿಲಿಟಿ, ಅದನ್ನ ಬರ್ಕೊಳ್ತೀರಾ.
ನೆಕ್ಸ್ಟ್ ಏನ್ ಹೇಳಿದ್ದಾರೆ, ದ ಅಪ್ಲಿಕೇಶನ್ ಫಾರ್ಮ್ಸ್ ಮಾರ್ಕ್ಡ್ ಬೈ ದ ಅಂಡರ್ ರೈಟರ್ಸ್, ನಂಬರ್ ಆಫ್ ಶೇರ್ಸ್ ಮಾರ್ಕ್ಡ್ ಅಲ್ವಾ. ನೋಡಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನು ಕೂಡ ನೀವು ಮೈನಸ್ ಮಾಡ್ಕೊಳ್ತೀರಾ. ಎ 10,000, ಬಿ 22,500, ಸಿ 20,000, ಡಿ 7,500, ಇ 5,000 ಅಂಡ್ ಎಫ್ ನಿಲ್ ಇದೆ, ನಿಲ್ ಅಂತಾನೆ ಹಾಕೊಳ್ಳಿ, ಮೀನ್ಸ್ 0 ಅಂತೇಳಿ. ಫೈನ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಫಾರ್ 20,000 ಶೇರ್ಸ್ ಫಾರ್ ರಿಸೀವ್ಡ್ ಆನ್ ದ ಫಾರ್ಮ್ಸ್ ನಾಟ್ ಮಾರ್ಕ್ಡ್, ಅಂದ್ರೆ ಅನ್ಮಾರ್ಕ್ಡ್. ಅದನ್ನು ಅವ್ರು ಹೇಳಿದ್ದಾರೆ 20,000 ಶೇರ್ಸ್ ಆರ್ ಅನ್ಮಾರ್ಕ್ಡ್ ಅಂತ ಹೇಳಿದ್ರೆ, ಇದನ್ನು ಕೂಡ ಏನ್ ಮಾಡ್ತೀರಾ, ಶೇರ್ ಮಾಡ್ತಾ ಹೋಗ್ತಾ ಇದ್ದೀರಾ. ಅನ್ಮಾರ್ಕ್ಡ್ ಶೇರ್ಸ್ ಅಂತ ಇದೆ. ಫೈನ್. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ದ ನೆಟ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ಸ್ ಅಲ್ವಾ. ಅಂಡರ್ ರೈಟರ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೈ ಟು ಡೂ ಇಟ್ ಆನ್ ಯುವರ್ ಓನ್. ಎಷ್ಟು ಆನ್ಸರ್ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗ, ಇದ್ರ ಜೊತೆಗೆ ಬ್ರೋಕರೇಜ್ ಕ್ಯಾಲ್ಕುಲೇಷನ್ ಕೂಡ ಮಾಡಬೇಕಾಗುತ್ತೆ. ದಟ್ ಬ್ರೋಕರೇಜ್ ಕ್ಯಾಲ್ಕುಲೇಷನ್, ವಾಟ್ ಈಸ್ ದ ಪ್ರೊಸೀಜರ್ ದಟ್ ವಿ ನೀಡ್ ಟು go through in finding out the brokerage also along with net liability. The net liability is to be found only after calculating the net liability, then we will move on to calculate the total brokerage that is to be given to the underwriters by the company. Thank you.